Hello students, today we shall discuss address of delivery and address of records under section 2 of GST Act. ಸೊ ಇವತ್ತಿನ ಈ ಸೆಷನಲ್ಲಿ ನಾವು ಅಡ್ರೆಸ್ ಆಫ್ ಡೆಲಿವರಿ ಮತ್ತು ಅಡ್ರೆಸ್ ಆಫ್ ರೆಕಾರ್ಡ್ಸ್ ಅಂದರೆ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಆ್ಯಕ್ಟಲ್ಲಿ ಅಂತ ನೋಡೋಣ. ಸೊ ಕಮಿಂಗ್ ಟು ದ ಫಸ್ಟ್ ಒನ್, ಅಡ್ರೆಸ್ ಆಫ್ ಡೆಲಿವರಿ ಅಂಡರ್ ಸೆಕ್ಷನ್ 2 subsection 2. Okay, now according to the definition given, address of delivery means the address of the recipient of goods or services or both indicated on the tax invoice issued by a registered person for delivery of such goods or services or both. So this is the definition given by section 2 subsection 2 of the act. ಸೊ ಇದರ ಪ್ರಕಾರ ಅಡ್ರೆಸ್ ಆಫ್ ಡೆಲಿವರಿ ಅಂತಂದರೆ ಏನು, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಎಲ್ಲಿ ಡೆಲಿವರ್ ಮಾಡ್ತಾರೋ, ಹೋಗಿ ಮುಟ್ಟಿಸ್ತಾರೋ, ದಟ್ ಅಡ್ರೆಸ್ ವಿ ಆರ್ ಟಾಕಿಂಗ್ ಅಬೌಟ್. ಸೊ ಅಡ್ರೆಸ್ ಆಫ್ ಡೆಲಿವರಿ ಕ್ಯಾನ್ ಬಿ ಡಿಫ್ರೆಂಟ್ ಫ್ರಾಮ್ ಅಡ್ರೆಸ್ ಆಫ್ ಆರ್ಡರ್. ಸೊ ನಾವು ಎಲ್ಲಿಂದ ಆರ್ಡರ್ ಮಾಡಿರ್ತೀವಿ ಅಲ್ಲೇ ಡೆಲಿವರಿ ಮಾಡಬೇಕು ಅಂತ ಇಲ್ಲ. ಸೊ ಹಾಗಾಗಿ ನಾವು ಅಲ್ಟಿಮೇಟ್ಲಿ ಆ ಗೂಡ್ಸನ್ನು ಎಲ್ಲಿ ತಲುಪಿಸ್ಬೇಕು ಅಂತ ಇದ್ದೀವೋ ಆ ಅಡ್ರೆಸ್ಸಿಗೆ ಅಡ್ರೆಸ್ ಆಫ್ ಡೆಲಿವರಿ ಅಂತ ಹೇಳ್ತೀವಿ. ಈ ಅಡ್ರೆಸ್ ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಮೆನ್ಷನ್ ಆಗಬೇಕು. ಸೊ ಈ ಡೆಲಿವರಿ ಆಫ್ ಅಡ್ರೆಸ್ ಮೇ ಬಿ ರಿಲೇಟಿಂಗ್ ಟು ಗೂಡ್ಸ್, ಮೇ ಬಿ ರಿಲೇಟಿಂಗ್ ಟು ಸರ್ವಿಸಸ್ ಆರ್ ಬೋತ್. ಸೊ ಇದು ಗೂಡ್ಸಿಗೆ ಸಂಬಂಧಪಟ್ಟಂತ ಇರ್ಬೋದು, ಸರ್ವಿಸಿಗೆ ಸಂಬಂಧಪಟ್ಟಂತಿರ್ಬೋದು, ಅಥವಾ ಬೋತ್. ಬಟ್ ಇಟ್ ಶುಡ್ ಬಿ ಮೆನ್ಷನ್ಡ್ ಇನ್ ದಿ ಟ್ಯಾಕ್ಸ್ ಇನ್ವಾಯ್ಸ್. ಸೊ ಇದೇನು ಇನ್ವಾಯ್ಸ್ ರೆಡಿ ಆಗುತ್ತೆ ಆ ಇನ್ವಾಯ್ಸಲ್ಲಿ ಅಡ್ರೆಸ್ಸನ್ನು ನಾವು ಮೆನ್ಷನ್ ಮಾಡಬೇಕಾಗಿರತ್ತೆ. ಯಾಕೆ ಅಡ್ರೆಸ್ ಆಫ್ ಡೆಲಿವರಿ ಇಂಪಾರ್ಟೆಂಟ್ ಆಗತ್ತೆ ಅಂತಂದರೆ, ಇಟ್ ಈಸ್ ಟು ಡಿಟರ್ಮೈನ್ ದಿ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್. ಸೊ ಗೂಡ್ಸ್ ಎಲ್ಲಿ ಸಪ್ಲೈ ಆಯಿತು, ಎಲ್ಲಿಗೆ ತಲುಪ್ತು ಅಂತ ನಾವು ಡಿಸೈಡ್ ಮಾಡೋದಕ್ಕೆ ಈ ಅಡ್ರೆಸ್ ಆಫ್ ಡೆಲಿವರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ, ವೆದರ್ ಇಟ್ ಈಸ್ ಟು ಡಿಸೈಡ್ ವೆದರ್ ಇಟ್ ಈಸ್ ಅನ್ ಇಂಟರ್ಸ್ಟೇಟ್ ಸೇಲ್ ಆರ್ ಇಂಟ್ರಾಸ್ಟೇಟ್ ಸೇಲ್. ಸಪ್ಲೈ ಎಲ್ಲಾಗಿದೆ ಅಂತ ನಮಗೆ ಯಾಕೆ ಗೊತ್ತಾಗಬೇಕು ಅಂತಂದರೆ, ಇದು ಒಂದೇ ರಾಜ್ಯದೊಳಗಡೆ ಸಪ್ಲೈ ಆಗಿದೆಯೋ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾ ಇದೆಯೋ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಅಡ್ರೆಸ್ ಆಫ್ ಡೆಲಿವರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಎರಡು ಕೇಸಲ್ಲೂ ಟ್ಯಾಕ್ಸ್ ಅಪ್ಲೈ ಆಗೋದು ಬೇರೆ ಬೇರೆದಿರುತ್ತೆ. ಇಂಟರ್ ಸ್ಟೇಟಲ್ಲಿ IGST ಅಪ್ಲೈ ಆಗುತ್ತೆ, ಇಂಟ್ರಾಸ್ಟೇಟ್ ಸಪ್ಲೈ ಏನಾರಾಗಿದ್ದರೆ ಅದು SGST ಮತ್ತು CGST ಅಪ್ಲೈ ಆಗುತ್ತೆ. ಸೊ ಯಾವುದು ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ಲೇಸ್ ಆಫ್ ಸಪ್ಲೈ ತಿಳ್ಕೊಳ್ಳೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೇಸ್ ಆಫ್ ಸಪ್ಲೈ ತಿಳ್ಕೋಬೇಕು ಅಂತಂದರೆ ಅಡ್ರೆಸ್ ಆಫ್ ಡೆಲಿವರಿ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. It is understood that the address of delivery would be a crucial pointer towards the location of the goods at the time of delivery to the recipient. So the place of supply of goods or services or both other than imports and exports would primarily be the location of the goods or services or both at the time of delivery to the recipient. ಸೊ ಈ ಸಪ್ಲೈ ಆಫ್ ಗೂಡ್ಸ್ ನಾವೇನು ಡಿಟರ್ಮೈನ್ ಮಾಡೋದಕ್ಕೆ ಇದನ್ನು ರೆಫರ್ ಮಾಡ್ತಾ ಇದ್ದೀವಿ. ದಿಸ್ ವಿಲ್ ಕವರ್ ಓನ್ಲಿ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್, ಬಟ್ ಎಕ್ಸ್ಕ್ಲೂಡಿಂಗ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ಸೊ ಇಲ್ಲಿ ನಾವು ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸಿಗೆ ಪ್ಲೇಸ್ ಆಫ್ ಸಪ್ಲೈನ ಡಿಟರ್ಮೈನ್ ಮಾಡ್ತಾ ಇಲ್ಲ. ನಾವು ಇಲ್ಲಿ ವಿದಿನ್ ಇಂಡಿಯಾ ಏನು ಸಪ್ಲೈ ಆಗ್ತಾ ಇದೆ ಅದಕ್ಕೆ ರಿಲೇಟೆಡ್ ಇದು ಇರತ್ತೆ. ಸೊ ಮೊದಲೇ ಹೇಳಿದಾಗೆ ಅಡ್ರೆಸ್ ಆಫ್ ಡೆಲಿವರಿಯಲ್ಲಿ ಏನಾಗುತ್ತೆ, ಸಪ್ಲೈಯರ್ ಇನ್ವಾಯ್ಸನ್ನು ರೆಡಿ ಮಾಡ್ತಾನೆ. ಆ ಇನ್ವಾಯ್ಸಲ್ಲಿ ಈ ಅಡ್ರೆಸ್ ಆಫ್ ಡೆಲಿವರಿನ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಸೊ he has to mention the address of delivery. ಅಂದರೆ ಯಾವ ಪ್ಲೇಸಿಗೆ ಗೂಡ್ಸ್ ಹೋಗ್ತಾ ಇದೆ ಅನ್ನೋದು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಈ
ಅಡ್ರೆಸ್ ನಾವು ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಕಾಣ್ತೀವಿ. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಇದು ಕಂಪನಿಯ ಇನ್ವಾಯ್ಸ್ ಅಂತ ಅಂದ್ಕೊಳ್ಳಿ. ಯಾವಾಗಲೂ ಒಂದು ಆರ್ಡರ್ ಮಾಡ್ತೀವಿ, ಆವಾಗ ಕಂಪನಿ ಗೂಡ್ಸನ್ನು ಸಪ್ಲೈ ಮಾಡುವಾಗ ಈ ಬಿಲ್ಲನ್ನು ಕೂಡ ಕಳಿಸುತ್ತೆ. ಕಾಮನ್ ಆಗಿ ನಾವೇನು ಬಿಲ್ ಅಂತ ಕರಿತೀವಿ, ದಟ್ ಈಸ್ ಟ್ಯಾಕ್ಸ್ ಇನ್ವಾಯ್ಸ್. ಸೊ ಇಲ್ಲಿ ಯು ಕ್ಯಾನ್ ಸಿ ದ್ಯಾಟ್ ದೇರ್ ಈಸ್ ಡೆಲಿವರಿ ಅಡ್ರೆಸ್. ಸೊ ಬೈಯರ್ ಯಾರು, ಎಲ್ಲಿ ತಲುಪಿಸ್ಬೇಕು ನೋಡಿ. ಬೈಯರ್ ಅಡ್ರೆಸ್ ಬೇರೆದಾಗಿರ್ಬೋದು, ಡೆಲಿವರಿ ಅಡ್ರೆಸ್ ಬೇರೆದಾಗಿರ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗಿನ ಏನು ಟೈಮ್ ಇದೆ, ಎಸ್ಪೆಷಲಿ ಡ್ಯೂ ಟು ದಿಸ್ ಪ್ಯಾಂಡಮಿಕ್, ಎಲ್ಲರೂ ನಾವು ಆನ್ಲೈನ್ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಸೊ ಅಲ್ಲಿ ನಾವು ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಗೂಡ್ಸನ್ನು ಆರ್ಡರ್ ಮಾಡುವಾಗ ಅದು ಡೆಲಿವರಿ ಅಡ್ರೆಸ್ ಅಂತ ಸಪ್ರೇಟಾಗಿ ಕೇಳುತ್ತೆ. ನಿಮ್ಮ ಏನು ಅಡ್ರೆಸ್ ಅದು ತೊಗೊಂಡಿರುತ್ತೆ ಅದು ಬೇರೆ. ಆರ್ಡರ್ ಮಾಡಿದ ಮೇಲೆ ತನ್ನ ರೆಕಾರ್ಡ್ಸಲ್ಲಿ ಏನು ನಿಮ್ಮ ಅಡ್ರೆಸ್ಸನ್ನು ಫಸ್ಟಿಗೆ ತೊಗೊಂಡ್ಬಿಟ್ಟಿರುತ್ತೆ ರಿಜಿಸ್ಟರ್ ಮಾಡುವಾಗ ಅದು ಬೇರೆ. ನೀವು ಗೂಡ್ಸನ್ನು ಸೆಲೆಕ್ಟ್ ಮಾಡಿ ಪೇ ಮಾಡುವಾಗ ಅದು ಎಲ್ಲಿಗೆ ಕಳಿಸ್ಬೇಕು, ಡೆಲಿವರಿ ಮಾಡಬೇಕು ಅಂತ ಹೇಳಿ ಸಪ್ರೇಟಾಗಿ ಕೇಳುತ್ತೆ, ಡೆಲಿವರಿ ಅಡ್ರೆಸ್ ಕೊಡಿ ಅಂತ ಹೇಳಿ. ಸೊ ಆ ಡೆಲಿವರಿ ಅಡ್ರೆಸ್ಸಲ್ಲಿ ನೀವು ನಿಮ್ಮದೇ ಕೊಡ್ಬೋದು, ನಿಮಗೆ ಗೂಡ್ಸ್ ಬೇಕು ಅಂತಂದರೆ, ಅಥವಾ ಬೇರೆಯವ್ರಿಗೆ ಅದನ್ನು ತಲುಪಿಸೋದಿದೆ ಡೈರೆಕ್ಟಾಗಿ ಅಲ್ಲಿ ಯಾರಿಗೆ ನೀವು ಕಳಿಸೋದಿದೆ ಅವ್ರ ಅಡ್ರೆಸ್ಸೇ ಕೊಟ್ಬಿಟ್ರೆ ಡೈರೆಕ್ಟ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅವರು ಅವ್ರಿಗೆ ಹೋಗಿ ಡೆಲಿವರಿ ಕೊಟ್ಟುಬಿಡ್ತಾರೆ. ಸೊ ಹಿಯರ್ ಬೈಯರ್ ಅಡ್ರೆಸ್ ಆ್ಯಂಡ್ ಡೆಲಿವರಿ ಅಡ್ರೆಸ್ ಕ್ಯಾನ್ ಬಿ ಡಿಫ್ರೆಂಟ್. ಸೊ ನಮಗೇನು ಬೇಕು, ಅಲ್ಟಿಮೇಟ್ಲಿ ಗೂಡ್ಸ್ ಎಲ್ಲಿ ತಲುಪ್ತಾ ಇದೆ ಅನ್ನೋದು ಬೇಕು, ಅಂದರೆ ಡೆಲಿವರಿ ಎಲ್ಲ ಆಗ್ತಾ ಇದೆ. ಸೊ ವೆದರ್ ಇಟ್ ಈಸ್ ಗೋಯಿಂಗ್ ಫ್ರಾಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾ ಇದೆಯಾ ಅಂತ ಡಿಟರ್ಮೈನ್ ಮಾಡೋದಕ್ಕೆ we are going to refer this delivery address. But this is not going to consider the exports and imports. We are talking about only supply of goods within India. Just to determine whether it is interstate sale ಅಥವಾ intrastate sale ಅಂತ ಡಿಸೈಡ್ ಮಾಡೋದಕ್ಕೆ we are going to refer this. Hope this is clear. The address where the goods or services or both will be ultimately delivered is referred as address of delivery. Now moving to the next one, address of records. So this is dealt under section 2 subsection 3 of the act. Okay, so address of delivery ಏನು ಅನ್ನೋದು ನಮ್ಗೆ ಗೊತ್ತಾಯಿತು. ನಾವು address of records ಅಂದರೆ ಏನು ಅಂತ ನೋಡೋಣ. ಸೊ ಸೆಕ್ಷನ್ 2 subsection 3 ಡಿಫೈನ್ ಮಾಡುತ್ತೆ. ಅಡ್ರೆಸ್ ಆನ್ ರೆಕಾರ್ಡ್ ಮೀನ್ಸ್ the address of the recipient as available in the records of the supplier. See, this is the address which is found in the records. Supplier ಏನು ರೆಕಾರ್ಡ್ಸ್ ಇಟ್ಕೊಂಡಿರ್ತಾನೆ ಬೈಯರ್ದು, ಆ ರೆಕಾರ್ಡಲ್ಲಿ ಏನು ಅಡ್ರೆಸ್ ಇದೆ, ದಟ್ ಈಸ್ ಅಡ್ರೆಸ್ ಆಫ್ ರೆಕಾರ್ಡ್. ಸೊ ಅಗೇನ್ ಐ ವುಡ್ ಲೈಕ್ ಟು ಟೇಕ್ ದ ಸೇಮ್ ಎಕ್ಸಾಂಪಲ್. ಸೊ ನೀವು ಯಾವಾಗಲಾದರೂ ಆನ್ಲೈನ್ ಆರ್ಡರ್ ಅಥವಾ ಏನಾರು ಮಾಡಿದಾಗ ನಿಮ್ಮ ಅಡ್ರೆಸ್ ಬೇರೆ, ನೀವು ರಿಜಿಸ್ಟರ್ ಮಾಡುವಾಗ ನಿಮ್ಮ ಅಡ್ರೆಸ್ ಎಲ್ಲ ತೊಗೊಳುತ್ತೆ, ಅದು ಬೇರೆ. ನೀವು ಡೆಲಿವರಿ ಎಲ್ಲಿ ಮಾಡಬೇಕು ಅಂತ ಇದ್ದೀರಿ ಆ ಅಡ್ರೆಸ್ ಬೇರೆ. ಡೆಲಿವರಿ ಎಲ್ಲಿ ಮಾಡಬೇಕು ಅಂತ ಇದ್ದೀರಿ ಅದು ಅಡ್ರೆಸ್ ಆಫ್ ಡೆಲಿವರಿ ಆಗುತ್ತೆ. ನಿಮ್ಮ ಅಡ್ರೆಸ್ ಏನು ಅಡ್ರೆಸ್ ತೊಗೊಂಡು ರಿಜಿಸ್ಟರ್ ಮಾಡಿರ್ತೀರಲ್ಲ, ದಟ್ ಈಸ್ ಅಡ್ರೆಸ್ ಆಫ್ ರೆಕಾರ್ಡ್ಸ್. ಸೊ ಇಲ್ಲೂ ಕೂಡ ಹಾಗೆ ಆಗುತ್ತೆ. ನೀವು ಯಾವುದೇ ಸಪ್ಲೈಯರ್ಗೆ ಆರ್ಡ್ರನ್ನು ಕೊಟ್ಟಾಗ ನಿಮ್ಮ ಅಡ್ರೆಸ್ ಏನಿರುತ್ತೆ ಅದೇ ಅವನ ರೆಕಾರ್ಡ್ಸಲ್ಲಿ ಮೇಂಟೈನ್ ಆಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅಡ್ರೆಸ್ ಆನ್ ರೆಕಾರ್ಡ್. ಸೊ ಗೂಡ್ಸ್ ಎಲ್ಲಿ ಅಲ್ಟಿಮೇಟ್ಲಿ ಸಪ್ಲೈ ಆಗುತ್ತೆ, ದಟ್ ಈಸ್ ಅಡ್ರೆಸ್ ಆಫ್ ಡೆಲಿವರಿ. Okay, so it is relevant to determine place of supply in case of supplies made by a registered person to an unregistered person in relation to services. So in such cases where the place of supply has not been specifically provided for under the law, the address on record available in the records of the supplier would be regarded the place of supply. Yelli ಸಪ್ರೇಟಾಗಿ ಅಡ್ರೆಸ್ ಆಫ್ ಡೆಲಿವರಿ ಕೊಟ್ಟಿಲ್ವೋ ಆವಾಗ ಯೂಸ್ ಆಗೋದೇ ಅಡ್ರೆಸ್ ಆಫ್ ರೆಕಾರ್ಡ್ಸ್. ನಾವು ಅಡ್ರೆಸ್ ಆಫ್ ಡೆಲಿವರಿ ಅಥವಾ ಅಡ್ರೆಸ್ ಆಫ್ ರೆಕಾರ್ಡ್ಸನ್ನು ರೆಫರ್ ಮಾಡ್ತಾ ಇರೋದು ಮೇನ್ ಉದ್ದೇಶ ಏನು, ಪ್ಲೇಸ್ ಆಫ್ ಸಪ್ಲೈನ ತಿಳ್ಕೊಳ್ಳೋದಕ್ಕೆ. ಅಡ್ರೆಸ್ ಆಫ್ ಡೆಲಿವರಿ ಕೊಟ್ಟಿದ್ರೂ ಅದನ್ನು ಅದರ ಬೇಸಿಸ್ ಮೇಲೆ ಸಪ್ಲೈ ಪ್ಲೇಸನ್ನು ಡಿಟರ್ಮೈನ್ ಮಾಡ್ತೀವಿ. ಇನ್ ಕೇಸ್ ಸ್ಪೆಸಿಫಿಕ್ ಆಗಿ ಡೆಲಿವರಿ ಅಡ್ರೆಸ್ ಕೊಟ್ಟಿಲ್ಲ ಅಂದಾಗ ಅಡ್ರೆಸ್ ಆಫ್ ರೆಕಾರ್ಡ್ ಏನಿರುತ್ತೆ, ಅಡ್ರೆಸ್ ಆನ್ ರೆಕಾರ್ಡ್ ಏನಿರುತ್ತೆ
ಅದೇ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ದಿ ಪ್ಲೇಸ್ ಆಫ್ ಸಪ್ಲೈ. ಪ್ಲೇಸ್ ಆಫ್ ಸಪ್ಲೈನ ಡಿಸೈಡ್ ಮಾಡೋದಕ್ಕೆ ನಮಗೆ ಈ 2 ಅಡ್ರೆಸ್ಗಳು ಇಂಪಾರ್ಟೆಂಟಾಗಿ ಬೇಕಾಗತ್ತೆ. ಎಲ್ಲಿ ಗೂಡ್ಸ್ ತಲುಪ್ತಾ ಇದೆ ಅಂತ ಹೇಳಿ ಸ್ಪೆಸಿಫಿಕ್ಕಾಗಿ ಬಯರ್ ಕೊಟ್ಟುಬಿಟ್ಟಾಗ ಆ ಡೆಲಿವರಿ ಅಡ್ರೆಸ್ ಮೇಲೆ ನಾವು ಪ್ಲೇಸ್ ಆಫ್ ಸಪ್ಲೈನ ಡಿಸೈಡ್ ಮಾಡ್ತೀವಿ. ಇನ್ ಕೇಸ್ ಸಪ್ರೇಟಾಗಿ ಡೆಲಿವರಿ ಅಡ್ರೆಸ್ಸನ್ನು ಕೊಟ್ಟಿಲ್ಲ ಅಂದಾಗ ಸಪ್ಲೈಯರ್ ರೆಕಾರ್ಡ್ಸಲ್ಲಿ ಏನು ಅಡ್ರೆಸ್ ರಿಜಿಸ್ಟರ್ ಮಾಡಿರ್ತೀರಲ್ಲ, ಬಯರ್ದ ಅಡ್ರೆಸ್ ಏನು ಇರುತ್ತೆ ರೆಕಾರ್ಡ್ ಆಗಿರುತ್ತೆ, ಅದೇ ಬೇಸಿಸ್ ಮೇಲೆ ಪ್ಲೇಸ್ ಆಫ್ ಸಪ್ಲೈಯನ್ನು ನಾವು ಡಿಟರ್ಮೈನ್ ಮಾಡ್ತೀವಿ. ಸೊ ಲುಕಿಂಗ್ ಅಟ್ ದಿಸ್ ಡೆಫಿನೇಷನ್ ವಿ ಕ್ಯಾನ್ ಸೇ ಸಪ್ಲೈಯರ್ ತನ್ನ ರೆಕಾರ್ಡ್ಸ್ನಲ್ಲಿ ಅಡ್ರೆಸ್ ಆಫ್ ದಿ ರೆಸಿಪಿಯೆಂಟ್ ಏನು ಬರ್ಕೊಂಡಿರ್ತಾನೆ ಅದೇ ಇಲ್ಲಿ ಅಡ್ರೆಸ್ ಆಫ್ ರೆಕಾರ್ಡ್ ಆಗತ್ತೆ. Okay, so ultimately the main intention is to determine the place of supply. Place of supply ಇಂದ ನಮಗೆ ಯಾವ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ವಿ ಹ್ಯಾವ್ ಟು ಡಿಸೈಡ್ ವೆದರ್ ಇಸ್ ಇಂಟ್ರಾಸ್ಟೇಟ್ ಆರ್ ಇಂಟರ್ಸ್ಟೇಟ್. ಬೇಸ್ಡ್ ಅಪಾನ್ ದ್ಯಾಟ್ ವಿ ವಿಲ್ ಡಿಸೈಡ್ ವೆದರ್ CGST and SGST is applicable or IGST is applicable. So I hope this is clear. The two definitions are clear. So in the next session we will see some other definitions. Thank you.